ಧ್ರುವರ ಹತ್ರ ಹೋಗ್ತೀನಿ. ಧ್ರುವ, ಈಗ ಸಹಜವಾಗಿ ಇರುವಂಥ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಈತ ತನ್ನ ಹೆಂಡತಿಯ ಮನೆಯನ್ನು ಬಿಟ್ಟು ಕೃಷಿತ ಪಂಡ ಮನೆಗೆ ಹೋಗಿ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದು ಯಾಕೆನ್ನುವಂಥ ಪ್ರಶ್ನೆ. ಆದರೆ ಅಂತ್ಯಕ್ರಿಯೆಯಲ್ಲಿ ಅವಕಾಶ ಮಾಡಿಕೊಡಲಿಲ್ಲ ಅನ್ನೋದು. ಅಂದರೆ ಇಲ್ಲಿ ಗೊತ್ತಾಗ್ತಾ ಇದೆ ಕೃಷಿತ ಪಂಡ ಮತ್ತು ವೈಶಾಖ್ ಇಬ್ಬರ ಮಧ್ಯೆ ಏನೋ ಇದೆಯಾ ಅಥವಾ ಬೇರೆ ಏನಾದರೂ ಸಮಸ್ಯೆ ಇತ್ತ, ಯಾಕೆ ಪೋಷಕರಿಗೆ ಕೃಷಿತ ಪಂಡ ಅಂದರೆ ಬರಲ್ಲ ಅಂತೇಳಿ. ಅಂದರೆ ಈಗ ದೂರನ್ನು ಕೂಡ ಕೊಟ್ಟಿದ್ದಾರೆ, ಆ ದೂರಿನಲ್ಲಿ ಏನೆಲ್ಲ ಉಲ್ಲೇಖ ಇದೆ, ಈ ಅಂತ್ಯಕ್ರಿಯೆಯಲ್ಲಿ ಏನೆಲ್ಲ ಆಯಿತು, ಅಲ್ಲಿ ಬಂದರೂ ಕೂಡ ಯಾಕೆ ಅವಕಾಶ ಮಾಡಿಕೊಳ್ಳಲಿಲ್ಲ? ಪ್ರೇಮ್, ಮುಖ್ಯವಾಗಿ ಈ ಕೃಷಿ ತಾಪಂಡ ಮತ್ತೆ ವೈಶಾಖ್ ಇಬ್ಬರಿಗೂ ಕೂಡ ಇಬ್ರು ಸ್ನೇಹಿತರಾಗಿರ್ತಾರೆ. ಆದ್ರೆ ಈಗ ಸದ್ಯ ದೂರನ್ನ ದಾಖಲಿಸಿರುವಂತದ್ದು ವೈಶಾಖ್ನ ಪತ್ನಿ ಮೇಘ. ಇವರು ನೀಡಿರುವಂತಹ ದೂರಿನ ಅನ್ವಯ ಯಾರ ಮೇಲೆ ನನಗೆ ಅನುಮಾನ ಇಲ್ಲ, ಆದ್ರೆ ಈ ಆತ್ಮಹತ್ಯೆಗೆ ಕಾರಣ ಏನು ಅಂತ ಪತ್ತೆ ಮಾಡಿ ಅಂತ ಈಗ ಪೊಲೀಸರಿಗೆ ಒಂದು ದೂರನ್ನ ಕೊಟ್ಟಿದ್ದಾರೆ. ದೂರಿನ ಆಧಾರದಲ್ಲಿ ಈಗ ಸದ್ಯ ಆರ್ ನಗರ ಪೊಲೀಸರು ಯುಡಿಆರ್ ಅನ್ನು ದಾಖಲಿಸಿಕೊಂಡು ತನಿಖೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ಇಲ್ಲಿ ಮೂಡುವಂತಹ ಹಲವು ಪ್ರಶ್ನೆಗಳು, ಯಾಕಾಗಿ ಕೃಷಿ ತಾಪಂಡ ಮನೆಗೆ ಬಂದು ಆತ ಆತ್ಮಹತ್ಯೆಯನ್ನ ಮಾಡಿಕೊಂಡ ಅನ್ನುವಂಥದ್ದು. ಅಂದ್ರೆ ಕಳೆದ ಕೆಲ ದಿನಗಳಿಂದ ಈ ವೈಶಾಖ್ ಮತ್ತೆ ಆತನ ಪತ್ನಿಯ ನಡುವೆ ಒಂದಿಷ್ಟು ಜಗಳಗಳು ನಡೀತಾ ಇದ್ವಂತೆ. ಈ ಹಿಂದೆ HL ಪೊಲೀಸ್ ಠಾಣೆಯಲ್ಲಿ AVR ರೆಡ್ಡಿ ವೈಶಾಖ್ ಮೇಲೆ ಬೆದರಿಕೆ ಸಂಬಂಧ ದೂರನ್ನ ದಾಖಲಿಸಿದ್ರು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಆತನನ್ನ ಬಂಧನ ಕೂಡ ಮಾಡಿದ್ರು. ಆ ನಂತರ ಪತ್ನಿ ಮತ್ತೆ ಈ ವೈಶಾಖ್ ನಡುವೆ ಒಂದಿಷ್ಟು ವೈಮನಸ್ಸುಗಳು ಶುರುವಾಗಿತ್ತಂತೆ. ಕಳೆದ ಕೆಲ ದಿನಗಳಿಂದ ಆತ ಪತ್ನಿಯ ಜೊತೆ ಅಷ್ಟೊಂದು ಮಾತಾಡ್ತಾ ಇರಲಿಲ್ಲಂತೆ. ಹೀಗಾಗಿ ಕಳೆದ ಒಂದು ವಾರದಿಂದ ಕೃಷಿ ತಪಂಡ ಮನೆಯಲ್ಲೇ ಇದ್ದ ಅನ್ನುವಂತ ಮಾಹಿತಿ ಇದೆ. ಕಳೆದ ಕೆಲ ದಿನಗಳಿಂದ ಆಗಾಗ ಬಂದು ಹೋಗ್ತಾ ಇದ್ದ. ಆದ್ರೆ ಆ ಒಂದು ಅಪಾರ್ಟ್ಮೆಂಟ್ ಏನಿದೆ ಅದರ ಕೀಯನ್ನ ಕೃಷಿ ತಪಂಡ ಈತನ ಕೈಗೆ ಕೂಡ ನೀಡಿದ್ಲು. 2 ಕೀಗಳು ಇದ್ವು. ನಿನ್ನೆ ಬಂದವರು ಏನು ಕೃಷಿ ತಾಪಂಡವರಿಗೆ ಮೆಸೇಜ್ ಅನ್ನ ಮಾಡಿದ್ದಾರೆ, ನಾನು ಸತ್ತೋಗ್ತೀನಿ ಅಂತ. ಆ ನಂತರ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾನೆ. ಕೃಷಿ ತಾಪಂಡ ಸ್ಥಳಕ್ಕೆ ಬರೋರೊಳಗೆ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ತಕ್ಷಣ ಪೊಲೀಸರಿಗೆ ಮಾಹಿತಿಯನ್ನ ನೀಡಿದ್ದಾರೆ ಕೃಷಿ ತಾಪಂಡ. ಆನಂತರ ಕುಟುಂಬಸ್ಥರಿಗೂ ಕೂಡ ಮಾಹಿತಿಯನ್ನ ನೀಡಿದ್ದಾರೆ. ಈಗ ಪೊಲೀಸರ ತನಿಖೆಯಲ್ಲಿ ಗೊತ್ತಾಗ್ತಾ ಇರುವಂತದ್ದು, ಪ್ರಾಥಮಿಕವಾಗಿ ಈತ ಮಾನಸಿಕವಾಗಿ ಖಿನ್ನತೆಗೆ ಒಳಗಾಗಿದ್ದ. ಹೀಗಾಗಿ ಮನೋವೈದ್ಯರನ್ನ ಕೂಡ ಸಂಪರ್ಕ ಮಾಡಿ ಒಂದಿಷ್ಟು ಟ್ರೀಟ್ಮೆಂಟ್ ಅನ್ನ ಕೂಡ ಪಡೆದುಕೊಳ್ತಾ ಇದ್ದ ಎನ್ನುವಂತ ಮಾಹಿತಿ ಇದೆ. ಇನ್ನೊಂದು ಕಡೆ ಏನು ವೈಶಾಖ್ ಸಾಲವನ್ನ ಮಾಡಿಕೊಂಡಿದ್ದ ಅನ್ನುವಂತ ಒಂದು ವಿಚಾರ ಕೂಡ ಕೇಳಿ ಬರ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸರು ಕೂಡ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಇಲ್ಲಿ ಡೆತ್ ನೋಟ್ ಸಿಕ್ಕಿಲ್ಲ, ಕೊಲೆಗೆ ನಿಖರ ಕಾರಣವನ್ನ ಪತ್ತೆ ಹಚ್ಚೋದು ಪೊಲೀಸರಿಗೂ ಕೂಡ ಈಗ ಒಂದು ಸವಾಲಾಗಿದೆ. ಈಗಾಗಲೇ ಕೃಷಿ ತಪಂಡ ಬಳಿ ಹೇಳಿಕೆಯನ್ನ ದಾಖಲಿಸಿಕೊಂಡಿದ್ದಾರೆ. ಅವರ ಕುಟುಂಬಸ್ಥರ ಬಳಿ ಕೂಡ ಹೇಳಿಕೆಯನ್ನ ದಾಖಲಿಸಿಕೊಳ್ಳುವಂತ ಕೆಲಸವನ್ನ ಮಾಡಿದ್ದಾರೆ. ಇನ್ನೊಂದು ಕಡೆ ಕೃಷಿ ತಪಂಡ ಅಂತ್ಯಕ್ರಿಯೆಗೆ ಬಂದಿದ್ರು, ಆದ್ರೆ ಇಡೀ ದಿನ ಶವಗಾರಕ್ಕೂ ಕೂಡ ಬಂದಿರಲಿಲ್ಲ. ಆದ್ರೆ ನೇರವಾಗಿ ಅಂತ್ಯಕ್ರಿಯೆ ನಡೆಯುವಂತ ಸ್ಥಳಕ್ಕೆ ಬಂದಾಗ ಏನು ವೈಶಾಖ್ ಅವರ ಮಾವ ಅಂದ್ರೆ ಅವರ ಪತ್ನಿಯ ತಂದೆ ಏನಿದ್ದಾರೆ ಅವರಿಗೆ ಇಲ್ಲಿ ಬರಬೇಡಿ ಹೋಗಿ ಅಂತ ಹೇಳಿದ್ರು, ಸನ್ನೆ ಮಾಡಿದ್ರು. ತಕ್ಷಣ ಕೃಷಿ ತಾಪಂಡ ಅಲ್ಲಿಂದ ಅಳುತ್ತಾ ನೇರವಾಗಿ ಕಾರನ್ನು ಹತ್ತಿ ಮನೆ ಕಡೆ ಹೋಗಿದ್ದಾರೆ. ಆದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೃಷಿ ತಾಪಂಡ ಕಡೆಯಿಂದ ಕೂಡ ಯಾವುದೇ ಪ್ರತಿಕ್ರಿಯೆಗಳು ಲಭ್ಯವಾಗ್ತಾ ಇಲ್ಲ. ಆದ್ರೆ ನಿನ್ನೆ ಅವರು ಸೋಲೂರು ಬಳಿ ಇರುವಂತಹ ಕ್ಷೇಮವನದಲ್ಲಿ ಇದ್ರು ಅನ್ನುವಂತ ಒಂದು ಮಾಹಿತಿ ಕೂಡ ಇದೆ. ಅಲ್ಲಿಂದ ನೇರವಾಗಿ ಬಂದಿದ್ದಾರೆ. ಆನಂತರ ಪೊಲೀಸರಿಗೆ ಒಂದು ಕಂಪ್ಲೇಂಟ್ ಅನ್ನ ಕೂಡ ನೀಡಿದ್ದಾರೆ. ಈಗ ಆರ್ ನಗರ ಪೊಲೀಸರು ಯುಡಿಆರ್ ಅನ್ನ ದಾಖಲಿಸಿಕೊಂಡು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಪೊಲೀಸರ ತನಿಖೆಯ ನಂತರವೇ ಅಸಲಿ ವಿಚಾರ ಏನು ಅನ್ನೋದು ಗೊತ್ತಾಗುತ್ತೆ. ಎಸ್, ಓಕೆ, ಥ್ಯಾಂಕ್ ಯು ಧ್ರುವ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.